ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಲಾಸಿಪಾಳ್ಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಏನಿ ವಿಚಾರ ಅಂತ ಕೇಳಿದ್ರೆ, ಕಲಾಸಿಪಾಳ್ಯ ಸಿನಿಮಾ ಇದೇ ತಿಂಗಳ 19ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ನರ್ತಕಿ ಮುಖ್ಯ ಚಿತ್ರಮಂದಿರ. ಜೊತೆಗೆ ಮಾಗಡಿ ರಸ್ತೆಯ ಪ್ರಸನ್ನ, ಜೆಪಿ ನಗರದ ಸಿದ್ದೇಶ್ವರ, ಹಾಗೆ ರಾಜ್ಯದ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಹಾಗೆ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಈ ಸಿನಿಮಾದ ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಈ ಹಿಂದೆನೇ ಹಾಕಿದ್ರು. ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಗೊತ್ತಾಗಿದ್ದೇ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಹಾಕಲಾಗಿದ್ದಂತಹ ಬೃಹತ್ ಫ್ಲೆಕ್ಸಿನಿಂದ. ಕೆಡಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲೇ ಈ ಬೃಹತ್ ಫ್ಲೆಕ್ಸ್ ಅನ್ನ ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿ ಹಾಕಿದ್ರು. ಪ್ರಸ್ತುತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಪ್ರಸನ್ನ ಚಿತ್ರಮಂದಿರದಲ್ಲಿ ಬುಕಿಂಗ್ ಓಪನ್ ಆಗಿದೆ. ಮುಂಭಾಗದಲ್ಲೆಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ. ಬಾಲ್ಕನಿ ಟಿಕೆಟ್ ಒಂದಿಷ್ಟಿದೆ, ಕಾರ್ನರ್ನ ಆ ಕಡೆ ಈ ಕಡೆ ಟಿಕೆಟ್ಗಳು. ಕೆಳಭಾಗದಲ್ಲಿ ಏನಿದೆ ಇದು ಫುಲ್. ಯಾಕೆ ಹೇಳಿ? ಸೆಲೆಬ್ರೇಷನ್ ಮಾಡಬೇಕಲ್ವಾ? ಹೀಗಾಗಿ ಬೆಳಗ್ಗೆ 6:05 ಪ್ರದರ್ಶನ ಸೋಲ್ಡ್ ಔಟ್ ಆಗುವ ಸನಿಹದಲ್ಲಿ ಇದೆ. ಸೋಲ್ಡ್ ಔಟ್ ಆಗೇ ಆಗುತ್ತೆ, ಯಾಕಂದ್ರೆ ಇನ್ನೂ ಕೂಡ 1 ವಾರ ಬಾಕಿ ಇದೆ. ಇರ್ಲಿ, ವಿಚಾರವನ್ನು ಪಕ್ಕಕ್ಕಿಡೋಣ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾ ನಡೆದು ಬಂದ ಹಾದಿ ಯಾವ ರೀತಿಯಾಗಿತ್ತು, ಆ ಸಂದರ್ಭದಲ್ಲಿ ಎಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಯಿತು, ಎಷ್ಟು ಕಲೆಕ್ಷನ್ ಆಗಿತ್ತು, ಹಾಗೆ ಕರಾವಳಿಯಲ್ಲಿ ಈ ಸಿನಿಮಾ ಮಾಡಿದಂತಹ ದೊಡ್ಡ ರೆಕಾರ್ಡ್ ಬ್ರೇಕ್ ಏನು, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಮೊದಲಿಗೆ ಈ ಸಿನಿಮಾ ಅಕ್ಟೋಬರ್ 15, 2004 ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಿತ್ತು. ರಾಮು ನಿರ್ಮಾಣದ ಬಿಗ್ ಬಜೆಟ್ ಸಿನಿಮಾ, ಹಾಗೆ ಸ್ಟಾರ್ ನಿರ್ದೇಶಕ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಸಿನಿಮಾ ಇದು. ಹೀಗಾಗಿ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ರಾಮು ನಿರ್ಮಾಣದ ಸಿನಿಮಾ, ರಾಮು ಅವರ ನಿರ್ಮಾಣ ಸಿನಿಮಾ ಅಂತ ಹೇಳಿದ್ರೆ ಅದು ಬಿಗ್ ಬಜೆಟ್ ಅಂತ ಲೆಕ್ಕ. ಆ ಮಟ್ಟಕ್ಕಿತ್ತು ಆ ಕಾಲದ ಪರಿಸ್ಥಿತಿ. ಇನ್ನು ದರ್ಶನ್ ಹಾಗೆ ರಕ್ಷಿತ್ ಅವರು ಜೋಡಿಯಾಗಿ ಈ ಸಿನಿಮಾದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡ್ರು. ಹೀಗಾಗಿ ಒಂದು ನಿರೀಕ್ಷೆ ಸಿಕ್ಕಾಪಟ್ಟೆ ಇತ್ತು. ಇನ್ನು ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಆಗಿತ್ತು. ಹೀಗಾಗಿ ಒಂದಿಷ್ಟು ಮಂದಿಯನ್ನ ಚಿತ್ರಮಂದಿರಕ್ಕೆ ಕರೆತಂದಿದ್ದು ಇದೇ ಹಾಡುಗಳು. ಇನ್ನು ಈ ಸಿನಿಮಾ ಯಾವುದರಿಂದ ಸ್ಫೂರ್ತಿ, ಇದು ಸೊಮೇಕ ರಿಮೇಕ್ ಅಂತ ಕೇಳಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಓಂ ಪ್ರಕಾಶ್ ರಾವ್ ಅವರು ನೇರವಾಗಿ ಹೇಳಿದ್ದಾರೆ, 7 ಸಿನಿಮಾಗಳಿಂದ ಕದ್ದು ಮಾಡಿದಂಥ ಸಿನಿಮಾ ಇದು ಅಂತ. ಒಂದಿಷ್ಟು ಆ ಸಿನಿಮಾದ ಕತೆ, ಮತ್ತೊಂದಿಷ್ಟು ಈ ಸಿನಿಮಾದ ಕತೆ, ಒಟ್ಟಾರೆಯಾಗಿ ಮಿಕ್ಸ್ ಮಸಾಲ ಅತ್ಯದ್ಭುತವಾಗಿ ಮೂಡಿ ಬಂದಂಥ ಸಿನಿಮಾ. ಕಾಮಿಡಿಗಳಂತೂ ಅತ್ಯದ್ಭುತ. ಮಾಸ್ ಫೈಟು, ಡೈಲಾಗ್ಗಳೇ ಈ ಸಿನಿಮಾದ ಹೈಲೈಟ್. ಹೀಗಾಗಿ ಚಿತ್ರಮಂದಿರದಲ್ಲಿ ರಿಪೀಟ್ ಆಡಿಯನ್ಸ್ಗಳೇ ಇದ್ರು. ಇದು ಮಾಸ್ ಸಿನಿಮಾ ಆದರೂ ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಂದು ಕೌಟುಂಬಿಕ ಕಥಾಹಂದರವನ್ನ ಹೊಂದಿರುವಂಥ ಸಿನಿಮಾ. ಹೀಗಾಗಿ ರಿಪೀಟ್ ಆಡಿಯನ್ಸ್ಗಳು ಹೆಚ್ಚಾಗೋದಕ್ಕೆ ಕಾರಣ. ಇನ್ನು ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ, ಈಗಾಗಲೇ ಹೇಳಿದ್ದೀನಿ, ನರ್ತಕಿ ಮುಖ್ಯ ಚಿತ್ರಮಂದಿರ. ಇದರ ಜೊತೆಗೆ ಮಾಗಡಿ ರಸ್ತೆಯ ಅಂಜನ್ ಚಿತ್ರಮಂದಿರದಲ್ಲಿ ಇದು ರಿಲೀಸ್ ಆಗಿತ್ತು. ಪ್ರಸನ್ನದಲ್ಲಿ ಅಲ್ಲ, ಪ್ರಸನ್ನ ಚಿತ್ರಮಂದಿರದ ರಿಲೀಸ್ ಆಗಿತ್ತು. ಅದು ರೆಗ್ಯುಲರ್ ಶೋನಲ್ಲೆಲ್ಲ, ಬೆಳಗಿನ ಆಟದಲ್ಲೇನೋ ರಿಲೀಸ್ ಆಗಿತ್ತು. ರೆಗ್ಯುಲರ್ ಶೋ ಇದ್ದಿದ್ದು ಮಾಗಡಿ ರಸ್ತೆಯ ಅಂಜನ್ ಚಿತ್ರಮಂದಿರ, ಜೊತೆಗೆ KR ಮಾರ್ಕೆಟ್ನಲ್ಲಿದ್ದಂಥ ಅಪ್ಸರ ಚಿತ್ರಮಂದಿರ. ಅಲ್ಲಿ ಕನ್ನಡ ಸಿನಿಮಾಗಳು ಆ ಮಟ್ಟಕ್ಕೆ ರಿಲೀಸ್ ಆಗಲ್ಲ, ಆದರೆ ಈ ಸಿನಿಮಾ ಅಪ್ಸರ ಚಿತ್ರಮಂದಿರದಲ್ಲೂ ಕೂಡ ರಿಲೀಸ್ ಆಗಿತ್ತು. ಹಾಗೆ ಇದೇ ಚಿತ್ರಮಂದಿರದ ಮುಂಭಾಗದಲ್ಲಿ ಈ ಸಿನಿಮಾದ ಓಪನಿಂಗ್ ಕಲಾಸಿಪಾಳ್ಯದ ಹಾಡು ಏನಿದೆ ಅದು ಅಲ್ಲೇ ಶೂಟಿಂಗ್ ಆಗಿತ್ತು. ಪ್ರಸ್ತುತ ಈ ಚಿತ್ರಮಂದಿರ ಇಲ್ಲ. ಇದರ ಪಕ್ಕದಲ್ಲೇ ಒಂದೇ ಆವರಣದಲ್ಲಿ ಮತ್ತೊಂದು ಪರಿಮಳ ಅನ್ನೋ ಚಿತ್ರಮಂದಿರ ಇತ್ತು. ಅದೇ ಕಟ್ಟಡದಲ್ಲಿ ಬದಿಯಲ್ಲಿ ಪ್ರದೀಪ್ ಅನ್ನೋ ಒಂದು ಮಿನಿ ಚಿತ್ರಮಂದಿರ. ಅಲ್ಲಿ ವಯಸ್ಕರ ಸಿನಿಮಾಗಳನ್ನು ಹಾಕ್ತಾ ಇದ್ರು. ಪರಿಮಳದಲ್ಲಿ ಹಿಂದಿ ಸಿನಿಮಾ, ಅಪ್ಸರದಲ್ಲೂ ಹಿಂದಿ ಸಿನಿಮಾ, ಕನ್ನಡ ಸಿನಿಮಾಗಳು ಡಬ್ಬಿಂಗ್ ಆಗಿ ಹಿಂದಿಯಲ್ಲಿ ಅಲ್ಲಿ ರಿಲೀಸ್ ಆಗ್ತಾ ಇತ್ತು. ನೋಡ್ತಾ ಇದ್ದೀರಾ ಚಿತ್ರಮಂದಿರ ಯಾವ ರೀತಿ ಇದೆ ಅಂತ. ಪರಿಮಳ ಚಿತ್ರಮಂದಿರ, ಅದರ ಪಕ್ಕದಲ್ಲೇ ಆ ಖಾಲಿ ಜಾಗ ಏನಿದೆ, ಇದೇ ಜಾಗದಲ್ಲಿ ಇದ್ದಿದ್ದು ಅಪ್ಸರ ಚಿತ್ರಮಂದಿರ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕೆ ಇಡೋಣ. ಇಂಥ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಬರೋಬ್ಬರಿ 50 ದಿನವನ್ನು ಪೂರೈಸಿತ್ತು. ಆ ಮಟ್ಟಕ್ಕೆ ಈ ಸಿನಿಮಾ ಯಶಸ್ಸನ್ನು ಗಳಿಸಿತ್ತು. ಇರಲಿ, ಇನ್ನು
ಕರಾವಳಿಯಲ್ಲಿ ಕಲಾಸಿಪಾಳ್ಯದ ಅಬ್ಬರ ಯಾವ ಮಟ್ಟಕ್ಕೆ ಇತ್ತು ಅಂತ ಕೇಳಿದರೆ, ಏಕಕಾಲಕ್ಕೆ ಮಂಗಳೂರು, ಪುತ್ತೂರು, ಉಡುಪಿಯಲ್ಲಿ ರಿಲೀಸ್ ಆದಂಥ ಸಿನಿಮಾ. ಆ ಸಂದರ್ಭ ರೀಳಿತ್ತು. ಎ ಸೆಂಟರ್, ಬಿ ಸೆಂಟರ್, ಸಿ ಸೆಂಟರ್ ಅಂತ ಇತ್ತು. ಮಂಗಳೂರು ಎ ಸೆಂಟರ್, ಅಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗೋದು ಸರಿ. ಆದರೆ ಬಿ ಸೆಂಟರ್ ಆದಂಥ ಪುತ್ತೂರಿನಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆ ಕಂಡಿತ್ತು. ಮಂಗಳೂರು ಜ್ಯೋತಿಯಲ್ಲಿ 100 ಡೇಸ್, ಪುತ್ತೂರಿನಲ್ಲಿ 100 ಡೇಸ್, ಈ ಕಡೆ ಉಡುಪಿಯಲ್ಲೂ ಕೂಡ 100 ಡೇಸ್. ಪುತ್ತೂರಿನಲ್ಲಿ ಈ ಸಿನಿಮಾ ದಾಖಲೆ ಪ್ರದರ್ಶನ. ಯಾಕಂದರೆ ಆ ಸಂದರ್ಭದಲ್ಲಿ ದಿನ 3 ಆಟ ಇದ್ದದ್ದು ಪುತ್ತೂರಿನಲ್ಲಿ. ಬೆಳಗ್ಗಿನ 11 ಗಂಟೆ ಪ್ರದರ್ಶನ ಯಾವುದೋ ಹಳೆಯ ಸಿನಿಮಾ. ಆದರೆ ಇಲ್ಲಿ ಆಗಲ್ಲ, 4ಕ್ಕೆ 4 ಪ್ರದರ್ಶನ ಕೂಡ ಇದೇ ಸಿನಿಮಾ. ಅದು ಹೌಸ್ಫುಲ್ ಪ್ರದರ್ಶನ. ಅದು 100 ದಿನದವರೆಗೆ. ಒಂದು ಮಾಹಿತಿಯ ಪ್ರಕಾರ 100 ದಿನ, ಮತ್ತೊಂದು ಮಾಹಿತಿಯ ಪ್ರಕಾರ 50 ದಿನವನ್ನು ಪೂರೈಸಿದೆ ಅಂತ. ಇರಲಿ, ಒಟ್ಟಾರೆಯಾಗಿ ಆ ಕಾಲದಲ್ಲೇ, ಅಂದರೆ 2004ರ ಕಾಲದಲ್ಲೇ ರೀಲಿದ್ದಂಥ ಸಂದರ್ಭದಲ್ಲೇ ಏಕಕಾಲಕ್ಕೆ ರಿಲೀಸ್ ಆಗಿ ಭರ್ಜರಿಯಿಂದ ಪ್ರದರ್ಶನವನ್ನು ಕಂಡು ದಾಖಲೆಯ ಕಲೆಕ್ಷನ್ ಮಾಡಿದಂಥ ಸಿನಿಮಾ ಕಲಾಸಿಪಾಳ್ಯ. ಇಷ್ಟೇನಾ? ಅಲ್ಲ. ಆ ಬಳಿಕದ ಯಾವ ಸಿನಿಮಾ ಇಲ್ಲ ಅಂತಾದ್ರೂ ಕಲಾಸಿಪಾಳ್ಯ ಪುತ್ತೂರಿಗೆ ಹಾಜರಾದ 2009ರವರೆಗೂ ಕೂಡ. ರೀಲಿದ್ದಂಥ ಸಂದರ್ಭದವರೆಗೂ ಪುತ್ತೂರಿನಲ್ಲಿ ಕಲಾಸಿಪಾಳ್ಯ ಸಿನಿಮಾ ಅರುಣಾ ಚಿತ್ರಮಂದಿರದಲ್ಲಿ ಪದೇ 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 ರಿಲೀಸ್ ಆಗ್ತಾ ಇತ್ತು. ಇನ್ನು ಉಡುಪಿಯಲ್ಲಿ ಡಯಾನ ಚಿತ್ರಮಂದಿರ ಭರ್ಜರಿಯಾದಂಥ ಪ್ರದರ್ಶನ. ಉಡುಪಿಯಲ್ಲಿ ದಾಖಲೆ ಕಂಡಂತಹ ಸಿನಿಮಾಗಳ ಪೈಕಿ ಕಲಾಸಿಪಾಳ್ಯದ ಹೆಸರು ಕೂಡ ಇದೆ. ಪ್ರಸ್ತುತ ಈ 3 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಜ್ಯೋತಿ ಚಿತ್ರಮಂದಿರ ದರಶಾಹಿಯಾಗಿದೆ. ಪುತ್ತೂರಿನ ಅರುಣಾ ಚಿತ್ರಮಂದಿರ ಕಲಾಮಂದಿರವಾಗಿ ಪರಿವರ್ತನೆಗೊಂಡಿದೆ. ಉಡುಪಿಯ ಡಯಾನ ಚಿತ್ರಮಂದಿರ ಸದ್ಯಕ್ಕೆ ಸಿನಿಮಾದ ಪ್ರದರ್ಶನವನ್ನು ಮಾಡ್ತಾ ಇಲ್ಲ. ಅದು ಏನಾಗಿದೆ ಗೊತ್ತಿಲ್ಲ, ಕಟ್ಟಡ. ಈ ರೀತಿಯಾದಂಥ ಪರಿಸ್ಥಿತಿ ಕರಾವಳಿಯಲ್ಲಿದೆ. ಈ 3 ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ದಾಖಲೆಯ ಪ್ರದರ್ಶನವನ್ನು ಕಂಡಿತ್ತು. ಇನ್ನು ಈ ಸಿನಿಮಾ 2008ರಲ್ಲಿ ಹಿಂದಿಗೆ ಡಬ್ ಆಯಿತು, ಕಲಾಸಿಪಾಳ್ಯ ಜಂಕ್ಷನ್ ಅನ್ನೋ ಹೆಸರಿನಲ್ಲಿ. ಅದಾದ ಬಳಿಕ ಜುಲೈ 11, 2014ರಲ್ಲಿ ಈ ಸಿನಿಮಾವನ್ನು ರಿಲೀಸ್ ಮಾಡಿದರು. ಆ ತನಕ ಈ ಸಿನಿಮಾ ರೀಲ್ನಲ್ಲಿತ್ತು. ಆದರೆ 2014ರಲ್ಲಿ ಇದನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡಿ ಡಾಲ್ಬಿ ಸೌಂಡು ಹಾಗೆ UFO ಕ್ಯೂಬ್ ಮೂಲಕ ಸಿನಿಮಾದ ಪ್ರದರ್ಶನ. ಆ ಸಂದರ್ಭದಲ್ಲಿ ಈ ಸಿನಿಮಾ ರಿಲೀಸ್ ಆಗಿದ್ದು ಭೂಮಿಕಾ ಮುಖ್ಯ ಚಿತ್ರಮಂದಿರದಲ್ಲಿ ಹಾಗೆ ಮಂಗಳೂರಿನ ರಾಮಕಾಂತಿ ಚಿತ್ರಮಂದಿರ ಸೇರಿದಂತೆ ರಾಜ್ಯಾದ್ಯಂತ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿತ್ತು. ಪ್ರಸ್ತುತ ಈ ಸಿನಿಮಾ ಮತ್ತೊಮ್ಮೆ ತೆರೆ ಮೇಲೆ ಅಬ್ಬರಿಸೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ. ಈಗಾಗಲೇ ಹೇಳಿದಂತೆ ಟಿಕೆಟ್ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ಪ್ರಮುಖವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾಗೆ ಕ್ಲ್ಯಾಪ್ ಮಾಡಿದ್ದು ನಮ್ಮ ಡಾಕ್ಟರ್ ಶಿವಣ್ಣ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಶಿವಣ್ಣ ಈ ಸಿನಿಮಾಗೆ ಕ್ಲ್ಯಾಪ್ ಮಾಡಿದಂತಹ ಚಿತ್ರ. ಭರ್ಜರಿಯಾಗಿ ಯಶಸ್ಸು ಸಾಧಿಸಿದಂತಹ ಈ ಸಿನಿಮಾ ಆ ಕಾಲಕ್ಕೆ ಗಳಿಸಿದ್ದು ಬರೋಬ್ಬರಿ 18ರಿಂದ 22 ಕೋಟಿ ಕಲೆಕ್ಷನ್. ಟಿಕೆಟ್ ದರ ಎಷ್ಟಿತ್ತು ಆ ಸಂದರ್ಭದಲ್ಲಿ ಅವೆಲ್ಲ ಲೆಕ್ಕ ಹಾಕಬೇಕು. ಇವಾಗ 100 ಕೋಟಿ, 200 ಕೋಟಿ, 1000 ಕೋಟಿ ಟಿಕೆಟ್ ದರ ಕೂಡ ಅಷ್ಟೇ ಇದೆ. ಆ ಸಂದರ್ಭದಲ್ಲಿ ಇದ್ದಿದ್ದೆಷ್ಟು? ಒಂದಂಕಿಯಲ್ಲಿ ಟಿಕೆಟ್ ಸಿಗ್ತಾ ಇತ್ತು. ಟಿಕೆಟ್ ದರ ತುಂಬಾ ಕಡಿಮೆ ಇತ್ತು. ಆ ಸಂದರ್ಭದಲ್ಲೇ 22 ಕೋಟಿ ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಇನ್ನು ಈ ಸಿನಿಮಾದ ವಿಮರ್ಶೆ ಏನೋ ಅತ್ಯದ್ಭುತವಾಗಿರಲಿಲ್ಲ. ದರ್ಶನ್ ಅವರ ಅಭಿನಯ ಅಷ್ಟಕ್ಕಷ್ಟೇ ಅಂತಲೂ ಹೇಳಿದರು. ಆ ಕಡೆ ನಿರ್ದೇಶಕರು ಎಲ್ಲ ಸಿನಿಮಾಗಳಿಂದ ಕದ್ದು ಮಾಡಿದಂಥ ಸಿನಿಮಾ ನಿರ್ದೇಶಕರದ್ದು ಏನಿಲ್ಲ ಅಂತಲೇ ಹೇಳಿರೋದು. ಆದರೂ ಯಾವ ವಿಮರ್ಶೆ ಕೂಡ ಪ್ರೇಕ್ಷಕರು ತಲೆಗೆಡಿಸ್ಕೊಂಡಿಲ್ಲ. ಚಿತ್ರಮಂದಿರಕ್ಕೆ ಬಂದರೂ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಇರಲಿ, ಈ ವಿಚಾರನ ಪಕ್ಕಕ್ಕೆ ಇಡೋಣ. ಇದು ಬಹುಮುಖ್ಯವಾಗಿ ದರ್ಶನ್ ಅವರ ವಿಚಾರಕ್ಕೆ ಬರೋದಾದರೆ, ದರ್ಶನ್ ಅವರಿಗೆ ಒಂದು ಬಿಗ್ ಸಕ್ಸಸ್ ಬೇಕಿತ್ತು. ಯಾಕಂತ ಹೇಳಿದರೆ ಈ ಹಿಂದೆ ತೆರೆ ಕಂಡಂಥ 1-2 ಸಿನಿಮಾಗಳು ಆ ಮಟ್ಟದಲ್ಲಿ ಯಶಸ್ಸನ್ನು ಸಾಧಿಸಿರಲಿಲ್ಲ. ಕೊನೆಯದಾಗಿ ದಾಸ ಸಿನಿಮಾ ಭರ್ಜರಿಗೆ ಪ್ರದರ್ಶನವನ್ನು ಕಂಡಿತ್ತು. ಆ ಬಳಿಕ ಸಿನಿಮಾಗಳು ಗೆಲುವಿನ ಪತಾಕೆಯನ್ನು ಹಾರಿಸಿರಲಿಲ್ಲ. ಇದಾದ ಬಳಿಕ ದರ್ಶನ್ ಅವರ ಕೆರಿಯರ್ ಇನ್ನು ಏನು ಇಲ್ಲ ಅನ್ನುವಾಗ ಈ ಸಿನಿಮಾ ಬಂದಿರೋದು ದೊಡ್ಡ ಸಕ್ಸಸ್ಸು. ಮೊಟ್ಟ ಮೊದಲ ಬಾರಿಗೆ ರಕ್ಷಿತಾಗೆ ದರ್ಶನ್ ಜೋಡಿ ಕಾಣಿಸಿಕೊಂಡಿದ್ದರು, ಪ್ರೇಕ್ಷಕರಿಗೆ ಇಷ್ಟವಾದರು. ಅದಾದ ಬಳಿಕ ಒಂದಿಷ್ಟು ಸಿನಿಮಾಗಳಲ್ಲಿ ಈ ಜೋಡಿ ಕಮಾಲ್ ಮಾಡಿತ್ತು, ಪ್ರೇಕ್ಷಕರಿಗೆ ಇಷ್ಟ ಆಗಿದ್ರು. ಇದೀಗ ಇಂಥ ಸಿನಿಮಾ ಮತ್ತೊಮ್ಮೆ ತೆರೆಗೆ ಅಪ್ಪಳಿಸೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ.
ನೀವು ಈ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಇದ್ದರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡ್ತೀರಿ, ಹಾಗೆ ಈ ಸಿನಿಮಾವನ್ನು ಈಗಾಗಲೇ ನೀವು ವೀಕ್ಷಣೆ ಮಾಡಿದರೆ ಯಾವ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿದ್ದೀರಿ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.